ಇತ್ತೀಚೆಗೆ ಚೀನಾ ಗಡಿ ಕ್ಯಾತೆ ಯಾಕೆ ಇಂಡಿಯಾದ ಜೊತೆಗೆ ತೆಗಿತಲ್ಲ ಗೊತ್ತಾ? ಅವರು ಅರಬ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ಸರಕು ಹಡಗುಗಳು ನಮ್ಮ ಇಂಡಿಯನ್ ಓಷನ್ ಕಡೆಯಿಂದನೇ ಪಾಸ್ ಆಗುತ್ತವೆ. ಪ್ರಮುಖ ಅಂಶಗಳು ಇಲ್ಲಿವೆ. ಚೀನಾದ ಒಟ್ಟು ಇಂಧನ ಆಮದಿನ ಸುಮಾರು 80% ಭಾಗವು ಹಿಂದೂ ಮಹಾಸಾಗರ ಮತ್ತು ಮಲಕ್ಕಾ ಜಲಸಂಧಿಯ ಮೂಲಕವೇ ಹಾದು ಹೋಗುತ್ತದೆ. ಅರಬ್ ರಾಷ್ಟ್ರಗಳಿಂದ ಬರುವ ತೈಲ ಹಡಗುಗಳು ಅರಬ್ಬಿ ಸಮುದ್ರವನ್ನು ದಾಟಿ ಭಾರತದ ಕರಾವಳಿಯ ಸಮೀಪದಿಂದಲೇ ಚೀನಾಕ್ಕೆ ಪ್ರಯಾಣಿಸಬೇಕಾಗುತ್ತದೆ. ಯುದ್ಧ ಅಥವಾ ಸಂಘರ್ಷದ ಸಂದರ್ಭದಲ್ಲಿ ಭಾರತವು ಈ ಸಪ್ಲೈ ಲೈನ್ ಅನ್ನು ಕಡಿತಗೊಳಿಸುವ ಸಾಮರ್ಥ್ಯ ಹೊಂದಿದೆ ಎಂಬ ಭಯ ಚೀನಾಕ್ಕಿದೆ. ಇದನ್ನು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಮಲಕ್ಕಾ ಡಿಲೆಮಾ ಎಂದು ಕರೆಯಲಾಗುತ್ತದೆ. ಇದೇ ಕಾರಣಕ್ಕೆ ಚೀನಾವು ಪಾಕಿಸ್ತಾನದ ಗೌದರ್ ಬಂದರು ಮತ್ತು ಮ್ಯಾನ್ಮಾರ್ ಮೂಲಕ ಪರ್ಯಾಯ ದಾರಿಗಳನ್ನು ಹುಡುಕುತ್ತಿದೆ. ಭಾರತದೊಂದಿಗೆ ಗಡಿ ಸಂಘರ್ಷವನ್ನು ಕಡಿಮೆ ಮಾಡುವ ಅಥವಾ ಸದ್ಯಕ್ಕೆ ಶಾಂತವಾಗಿರುವ ಚೀನಾದ ನಿರ್ಧಾರದ ಹಿಂದೆ ಆರ್ಥಿಕ ಮತ್ತು ಕಾರ್ಯತಂತ್ರದ ಲೆಕ್ಕಾಚಾರಗಳಿವೆ. ಅಮೆರಿಕದೊಂದಿಗೆ ಚೀನಾದ ಸಂಬಂಧ ಹದಗೆಟ್ಟಿರುವಾಗ ಏಷ್ಯಾದಲ್ಲಿ ಮತ್ತೊಂದು ಪ್ರಬಲ ಶಕ್ತಿಯಾದ ಭಾರತದೊಂದಿಗೆ ನೇರ ಯುದ್ಧಕ್ಕೆ ಇಳಿಯುವುದು ಅದರ ಆರ್ಥಿಕತೆಗೆ ಹೊರೆಯಾಗಬಹುದು. ಹಿಂದೂ ಮಹಾಸಾಗರದಲ್ಲಿ ಭಾರತದ ನೌಕಾಪಡೆಯ ಪ್ರಾಬಲ್ಯವು ಚೀನಾದ ಇಂಧನ ಭದ್ರತೆಗೆ ಅಪಾಯ ತರಬಲ್ಲದು ಎಂಬ ಅರಿವು ಅವರಿಗಿದೆ. ಹೀಗಾಗಿ ಗಡಿಯಲ್ಲಿ ಸಂಪೂರ್ಣವಾಗಿ ಹಿಂದೆ ಸರಿಯದಿದ್ದರೂ ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ತನ್ನ ಜಾಗತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಚೀನಾ ಪ್ರಯತ್ನಿಸುತ್ತಿದೆ.